ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿಯಾಗಿ ಈ ಮಹಾ ಉಪವಾಸದ ದಿನಗಳದ ಧ್ಯಾನದ ಸಮಯದಲ್ಲಿ 30ನೆಯ ದಿನದ ಧ್ಯಾನವನ್ನು ಇವತ್ತು ವಾಕ್ಯವನ್ನು ಹಂಚಿಕೊಡಲಿಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ನಮ್ಮ ಎಲ್ಲ ಸಹೋದರರಿಗೂ, ನಮ್ಮ ಅಯ್ಯನವರಿಗೂ, ಸಭಿಕರಿಗೂ, ಈ ವಾಕ್ಯವನ್ನು ಕೇಳುವಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಯನ್ನು ನಾನು ತಿಳಿಸುತ್ತೇನೆ. ಇವತ್ತಿನ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಆದಿಕಾಂಡ 20ನೇ ಅಧ್ಯಾಯ 8ರಿಂದ 18 ಮತ್ತು ರೋಮಪುರದವರ ಪತ್ರಿಕೆ 9ನೇ ಅಧ್ಯಾಯ 1ರಿಂದ 13. ನಾವು ಧ್ಯಾನಕ್ಕಾಗಿ ಇವತ್ತು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡುವಂಥ ಒಂದು ಭಾಗ ಆದಿಕಾಂಡ 20ನೇ ಅಧ್ಯಾಯ 8ರಿಂದ 18. ಈ ಒಂದು ಭಾಗದಲ್ಲಿ ಮೊದಲನೇದಾಗಿ ನಾನು ನಿಮಗೆ ತಿಳಿಸುವುದೇನೆಂದರೆ, ದೇವರು ಆದುಕೊಂಡವರನ್ನು ಯಾವ ಪರಿಸ್ಥಿತಿಯಲ್ಲೂ ಕೈ ಬಿಡುವುದಿಲ್ಲ ಎಂಬುದಾಗಿ. ದೇವರು ನಮ್ಮನ್ನು ಆದುಕೊಂಡಂಥ ಸಮಯದಲ್ಲಿ, ನಮ್ಮ ಪರಿಸ್ಥಿತಿಯ ಸಮಯಗಳಲ್ಲಿ ಕೈ ಬಿಡುವಂಥ ದೇವರು ಅಲ್ಲ ಎಂಬುದಾಗಿ ಈ ಒಂದು ವಾಕ್ಯದ ಭಾಗದಲ್ಲಿ ನಮಗೆ ತಿಳಿಯಪಡಿಸ್ತದೆ. ಯಾಕಂದರೆ ಅಬ್ರಹಾಮನ ಜೀವಿತದಲ್ಲಿ, ಪ್ರಯಾಣದ ಜೀವಿತದಲ್ಲಿ ಈ ಭಾಗದಲ್ಲಿ ಅಬ್ರಹಾಮನು ಸಾರಳು ಒಂದು ರಹಸ್ಯವನ್ನು ಮುಚ್ಚಿಟ್ಟು ಅವರು ಜೀವನ ಮಾಡ್ತಾಯಿದ್ರು, ಅಥವಾ ಅನ್ಯರಿಗೆ, ಬೇರೆಯವರಿಗೆ ಸುಳ್ಳು ಹೇಳಿದ ರೀತಿಯಲ್ಲಿ ಅವರು ತೋರ್ಪಡಿಸ್ತಾ ಇದ್ದರು ಎಂಬುದಾಗಿ ಈ ಭಾಗದಲ್ಲಿ ಗೊತ್ತಾಗ್ತದೆ. ಯಾಕಂದರೆ ಗೆರಾರಿನ ಅರಸನಾದ ಅಬೀಮೆಲೆಕನ ಅವನಿಗೆ ಈ ಅಬ್ರಹಾಮನು ಮತ್ತು ಸಾರಳು ಸುಳ್ಳು ಹೇಳಿದ್ದು ಅವರ ಜೀವಿತದಲ್ಲಿ ಆ ದೇಶಕ್ಕೆ ಒಂದು ದೇವರು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದದ್ದನ್ನು ನೋಡ್ತೇವೆ. ಯಾಕಂದರೆ ಅಬ್ರಹಾಮನು ತನ್ನ ಸ್ವಂತ ಹೆಂಡತಿಯಾಗಿರುವ ಸಾರಳನ್ನು ತಂಗಿ ಎಂಬುದಾಗಿ ಹೇಳು, ನಿನ್ನ ಅಣ್ಣ ಎಂಬುದಾಗಿ ನೀನು ಹೇಳು ಎಂಬುದಾಗಿ ಹೇಳಿದಾಗ, ಈ ಅಬೀಮೆಲೆಕನು ಆಕೆಯನ್ನು, ಸಾರಳನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಟ್ಟುಕೊಂಡಿದ್ದನು. ಅಂಥ ಸಂದರ್ಭದಲ್ಲಿ ಅಬೀಮೆಲೆಕನಿಗೆ ಅವನ ಕನಸಿನಲ್ಲಿ ದೇವರು ಆ ಸಾರಳ ನಿಮಿತ್ತವಾಗಿ ದೇವರ ಒಂದು ಕನಸು ಆತನಿಗೆ ಬೀಳ್ತದೆ. 20ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡಿದ್ದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದರು. ಅಂದರೆ ಸಾರಳ ನಿಮಿತ್ತವಾಗಿ ಈ ಅಬೀಮೆಲೆಕನ ದೇಶಕ್ಕೆ, ಆತನ ಜನರಿಗೆ ದೇವರು ಬಾಧಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು ನೀನು ಸಹ ಸಹಾಯತಕ್ಕವನೇ ಎಂಬುದಾಗಿ ಆ ವ್ಯಕ್ತಿಯನ್ನು ಎಚ್ಚರಪಡಿಸ್ತಾನೆ. ಯಾಕಂದರೆ ಅಬ್ರಹಾಮನನ್ನು, ಸಾರನನ್ನು ದೇವರು ಕರೆದು ಬೇರ್ಪಡಿಸಿರುವಂಥ ಕುಟುಂಬದ ಜೀವಿತ, ಅವರ ಜೀವಿತದಲ್ಲಿ ಸಂತಾನಕ್ಕೆ ಮುಂದೆ ಹುಟ್ಟಲಿಕ್ಕಿರುವಂಥ ಇಸಾಕನ ವಾಗ್ದಾನವಾಗಿರುವಂಥ ಮಗುವನ್ನು ಪಡೆಯುವಂಥ ದಾಂಪತ್ಯಗಳು, ಇವರ ಜೀವಿತದಲ್ಲಿ ಸಾರಳು ಸೌಂದರ್ಯವತಿ ಆಗಿರುವುದರಿಂದ ನನ್ನ ಪ್ರಾಣಕ್ಕೆ ಏನು ತುತ್ತಾಗ್ತದೆ ಎಂಬುದಾಗಿ ಆ ಅಬ್ರಹಾಮನು ಯೋಚನೆ ಮಾಡಿ ಈ ರೀತಿಯಾಗಿ ಹೇಳಿದನು. ಆದರೆ ದೇವರು ಆ ಸಾರಳನ್ನು ಅಬೀಮೆಲೆಕನ ಕೈಯಿಂದ ದೇವರು ತಪ್ಪಿಸಿದನು. ಯಾಕಂದರೆ ಆಕೆಯನ್ನು ಮುಟ್ಟದಂತೆ, ಆಕೆಯ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀಳದಂತೆ ದೇವರು ಕಾಪಾಡಿದ್ದನ್ನು ಈ ಭಾಗದಲ್ಲಿ ನೋಡ್ತೇನೆ. ನಾನು ಬೇರೆ ವಿಷಯ ಹೇಳುವುದಕ್ಕಿಂತ ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲೂ ನಾವು ತಿಳ್ಕೊಳ್ಬೇಕಾಗಿರೋ ಉದ್ದೇಶ ಏನಂದರೆ, ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ನಂಬಿರುವಂಥ ದೇವರು ನಮ್ಮನ್ನು ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ. ನಮ್ಮ ಪರಿಸ್ಥಿತಿ ಎಂಥದೇ ಆಗಿರಲಿ, ದೇವರು ಆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುವನು ಎಂಬುದಾಗಿ. ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ ಆ ವಾಕ್ಯದಲ್ಲಿ ದೇವರು ಅವನಿಗೆ ಹೇಳ್ತದೆ, ಯೋಬನ ಬಗ್ಗೆ, ಅವನು ಭಕ್ತಿವಂತನು, ಕೆಟ್ಟದ್ದನ್ನು ನಿರಾಕರಿಸುವನು, ನಿರ್ದೋಷಿಯಾಗಿರು, ದೇವರ ಚಿತ್ತವನ್ನು ಸರಿಯಾದ ರೀತಿಯಲ್ಲಿ ಗಮನಿಸುವನು. ಅಂಥ ಯೋಬನ ಮೇಲೆ ನೀನು ಕಣ್ಣಿಟ್ಟ ಎಂಬುದಾಗಿ ಸೈತಾನನಿಗೆ ದೇವರು ಆಜ್ಞೆ ಮಾಡ್ತಾನೆ. ಯಾಕೆ ದೇವರು ಆ ಯೋಬನನ್ನು ಕಾಪಾಡ್ತಾನೆ ಇದ್ದನು ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ಹೇಬೇಲನನ್ನು, ಕಾಯಿನನ್ನು ಕೊಂದಾಗ ದೇವರು ಅಲ್ಲಿ ಹೇಳ್ತಾನೆ, 4ನೇ ಅಧ್ಯಾಯ 10ನೇ ವಚನ, ನೀನು ಏನು ಮಾಡಿದ್ದಿ, ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಎಂಬುದಾಗಿ. ಅಂದರೆ ತನ್ನ ತಮ್ಮನಾಗಿರುವ ಹೇಬೇಲನನ್ನು ಕೊಂದಿರುವಂಥ ವಿಷಯ ಕಾಯಿನನಿಗೆ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ತಿಳಿದರೂ ದೇವರು ಹೇಳ್ತಿದ್ದಾನೆ, ನಿನ್ನ ತಮ್ಮನ ರಕ್ತವು ಭೂಮಿಯಿಂದ ನನ್ನ ಕಡೆಗೆ ಕೂಗ್ತಾ ಇದೆ ಎಂಬುದಾಗಿ. ಅಂದರೆ ಅರ್ಥ ಏನು? ನಮ್ಮ ರಕ್ತವು ಸಹ ಭೂಮಿಗೆ ಬಿದ್ದಾಗ ಆ ದೇವರು ನಮ್ಮ ರಕ್ತದ ಒಂದು ಪ್ರಾರ್ಥನೆಯನ್ನು ಕೇಳ್ತಾನೆ.
ಅಂದರೆ ಜೀವಿತವುಳ್ಳವರಾಗಿರುವಂಥ ನಮ್ಮ ಪರಿಸ್ಥಿತಿಯನ್ನು, ನಮ್ಮ ರೋಗಗಳು, ನಮ್ಮ ಕಷ್ಟಗಳು, ನಮ್ಮ ಸಂಕಟಗಳು, ನಮ್ಮ ಇಕ್ಕಟ್ಟು, ನಮ್ಮ ಬಾಧೆ, ನಮ್ಮ ಸಾಲ, ನಮ್ಮ ಕುಟುಂಬದ ವಿಷಯವಾಗಿರಲಿ, ನಮ್ಮ ಜೀವಿತದ ಈ ಲೋಕದ ಯಾತ್ರೆಯ ಜೀವಿತದಲ್ಲಾಗಲಿ ದೇವರು ತಕ್ಕ ಸಮಯದಲ್ಲಿ ಕಾದು ಕಾಪಾಡ್ತಾನೆ. ಹಲ್ಲೆಲೂಯಾ. ನೀವು ನೆನಪಿಟ್ಕೊಳ್ಳಿ, ನೀವು ಸಹ ನಿರಾಶೆಯಿಂದ, ದುಃಖದಿಂದ, ಸಂಕಟದಿಂದ ಈ ಲೋಕ ನನಗೆ ಬೇಡ, ಮನುಷ್ಯನ ಪ್ರೀತಿ ಬೇಡ, ನನ್ನ ಕುಟುಂಬ ಬೇಡ, ನಮಗೆ ಸಭೆ ಬೇಡ, ಅಥವಾ ನಮಗೆ ಸ್ವಂತದವರು ಯಾರೂ ಬೇಡ ಎಂಬುದಾಗಿ ನಿರಾಶೆಯಲ್ಲಿ ನೀವು ಒಂದು ವೇಳೆ ಇರಬಹುದು. ಆದರೆ ದೇವರು ನಿಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರು ಕಾಪಾಡ್ತಾನೆ. ಆದಿಕಾಂಡ 21ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತದೆ, ಹಾಗರಳನ್ನು ಮರುಭೂಮಿಯಲ್ಲಿ ಅಬ್ರಹಾಮನು ಬಿಟ್ಟು ಬಂದಾಗ ದೇವರು ಆ ಹಾಗರಳಿಗೆ ಒಬ್ಬಂಟಿಗಳಾಗಿ ತನ್ನ ಮಗುವನ್ನು ಅಳುವುದನ್ನು, ಸಾಯುವುದನ್ನು ನೋಡಲಿಕ್ಕಾಗದೆ ಬಹಳ ಕಣ್ಣೀರಿನಿಂದ ಇರುವಾಗ ದೇವರು ಆಕೆಗೆ ವಾಗ್ದಾನ ಮಾಡ್ತಾನೆ. ಆ ಹುಡುಗನ ಮರೆಯು ದೇವರಿಗೆ ಕೇಳಿಸಿತು. ದೇವದೂತರು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳ ನಿನಗೇನಾಯಿತು? ಅಂಜಬೇಡ. ಆ ಹುಡುಗನ ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಹಲ್ಲೆಲೂಯಾ. ಅಲ್ಲಿ ಹೇಳ್ತದೆ, ಅಂಜಬೇಡ ಹಾಗರಳೆ, ಯಾಕಂದರೆ ಆ ಮಗುವಿನ ಅಳುವು ನನ್ನ ಬಳಿಗೆ ನನಗೆ ಕೇಳಿಸ್ತು ಎಂಬುದಾಗಿ. ಹಾಗಾದರೆ ನೀವು ಪ್ರಾರ್ಥನೆ ಮಾಡುವುದು ದೇವರಿಗೆ ಕೇಳಿಸುವುದಿಲ್ವಾ? ಇವತ್ತಿನ ಶ್ರಮ ಮರಣ ದಿನಗಳಲ್ಲಿ ನಿಮ್ಮನ್ನೇ ನೀವು ಭದ್ರಪಡಿಸಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ. ದೇವರು ನಿಮ್ಮ ಕೊರತೆಗಳನ್ನು, ನಿಮ್ಮ ಸಂಕಟಗಳನ್ನು, ನಿಮ್ಮ ದುಃಖಗಳನ್ನು ದೇವರು ಪರಂಪರಿಸುವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇವತ್ತಿನ ಜೀವಿತದಲ್ಲಿ ನೀವು ತಿಳ್ಕೊಳ್ಬೇಕು, ನಮ್ಮ ಸಂಗಡ ಯಾರಿದ್ದಾನೆ? ನನ್ನ ಕರ್ತನಾಗಿರುವಂಥ ಸ್ವಾಮಿ ಇದ್ದಾನೆ. ನಿಮ್ಮನ್ನು ನಾನು ಅನಾಥರನಾಗಿ ಬಿಟ್ಟು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ನಿಮ್ಮನ್ನು ಈಗೋ ನನ್ನ ಅಂಗೈಗಳಲ್ಲಿ ಛಿದ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ತಂದೆ ತಾಯಿ ನಿನ್ನನ್ನು ತೊರೆದರೂ ಯೆಹೋವನಾದ ನಾನು ನಿನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ ಕೀರ್ತನೆ 27:10ನೇ ವಚನದಲ್ಲಿ ಹೇಳ್ತಾನೆ. ಹಾಗಿದ್ದರೆ ಸಾರಳನ್ನು, ನೀತಿವಂತಳಾದ ಸಾರಳನ್ನು ದೇವರು ಅಪಮಾನ ಮಾಡಲಿಕ್ಕೆ ಬಿಡಲಿಲ್ಲ. ಆಕೆಯನ್ನು ಪಾಪದ ಜೀವಿತದಲ್ಲಿ ಬೀಳಿಸಲಿಕ್ಕೆ ಆತನ ದೇವರು ಬಿಟ್ಟಿಲ್ಲ. ಯಾಕಂದರೆ ದೇವರು ಹೇಳ್ತಾನೆ, ಆಕೆಯು ಮುತ್ತೈದೆ ಅಂತವಳು. ಆಕೆಯ ಪಶ್ಚಾತ್ತಾಪವಾಗಿ ಆತನಿಗೆ, ನಿನ್ನ ಅಣ್ಣನಿಗೆ 1000 ರೂಪಾಯಿನ ದಂಡವಾಗಿ ಕಟ್ಟಿ ಕುರಿ ದನ ಕಾಣಿಕೆಗಳನ್ನಾಗಿ ಕೊಟ್ಟು ಅವನು ನೀನು ನೀತಿವಂತಳೆಂಬುದಾಗಿ ಸಾಬೀತು ಮಾಡ್ತಾನೆ ಆ ಅಧ್ಯಾಯದಲ್ಲಿ, ಆದಿಕಾಂಡದಲ್ಲಿ. ಹಾಗೆ ದೇವರು ಇವತ್ತು ನೀವು ಸಹ ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಿಮ್ಮನ್ನು ಕಾಪಾಡ್ತಾನೆ, ಕರುಣಿಸ್ತಾನೆ, ಬಲಪಡಿಸ್ತಾನೆ, ಶಕ್ತಿಪಡಿಸ್ತಾನೆ. ಈ ಶ್ರಮ ಮರಣದಲ್ಲಿ ನೀವು ತೆಗೆದುಕೊಳ್ಳುವಂಥ ಪ್ರಾರ್ಥನೆ, ನೀವು ಮಾಡುವಂಥ ಒಂದೊಂದು ದೇವರ ವಾಕ್ಯವು, ದೇವರ ಧ್ಯಾನದ ಕೂಟವು ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಸಿಗ್ತದೆ. ಅದಕ್ಕೋಸ್ಕರವಾಗಿ ಈ ಕ್ರಿಸ್ತನ ಮೇಲೆ ಭರವಸೆ ಇಡೋಣ, ಈ ದೇವರನ್ನು ದೃಷ್ಟಿಸಿ ನೋಡೋಣ. ಹಾಗಾಗುವಂತೆ ದೇವರ ಆತ್ಮವು ಪ್ರತಿಯೊಬ್ಬರಿಗೂ ಸಹಾಯ ಮಾಡಲಿ. ಆಮೇನ್. ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನೆಲ್ಲರನ್ನು ದೇವರು ಆಶೀರ್ವಾದಿಸಲಿ. ಥ್ಯಾಂಕ್ ಯು.